ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ನೀಟ್ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆ ಆರೋಪ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ. ರಾಹುಲ್ ಗಾಂಧಿ, ಖರ್ಗೆ, ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ. ಹೂವಿನ ಹಡಗಲಿ ಶಾಸಕ ಬಿಪಿ ಹರೀಶ್ ಮೇಲಿನ ಹಲ್ಲೆ ಖಂಡನೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ನೀಟ್ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಹಾಗೂ ಹೂವಿನ ಹಡಗಲಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಬಿಜೆಪಿ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರುಗಳಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್, ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಹಲವು ನಾಯಕರ ವಿರುದ್ಧ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆ ವಿದ್ಯಾರ್ಥಿಗಳ ಪರವಾದ ನೈಜ ಹೋರಾಟವಲ್ಲ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ನಿಜವಾದ ವಿದ್ಯಾರ್ಥಿಗಳಿಗಿಂತ ರಾಜಕೀಯ ಉದ್ದೇಶ ಹೊಂದಿದ ವ್ಯಕ್ತಿಗಳೇ ಭಾಗಿಯಾಗಿದ್ದರು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದ್ದು, ಮರು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರವನ್ನು ಅಸ್ಥಿರಗೊಳಿಸಲು ವಿದ್ಯಾರ್ಥಿಗಳನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ವಿರೋಧ ಪಕ್ಷಗಳು ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆ ನಡೆಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ಬೆಳವಣಿಗೆಯಲ್ಲ ಎಂದರು. ಮಾಜಿ ಸಂಸದ ಬಿವಿ ನಾಯಕ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೇಲೆ ಯಾವುದೇ ಕಪ್ಪುಚುಕ್ಕೆ ಇಲ್ಲದೆ ಆಡಳಿತವನ್ನು ಕಳಂಕಿತಗೊಳಿಸುವ ಉದ್ದೇಶದಿಂದ ನೀಟ್ ವಿಚಾರವನ್ನು ನೆಪವಾಗಿಸಿಕೊಂಡು ಪ್ರತಿಭಟನೆಗಳನ್ನು ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಭಾರತದ ಆರ್ಥಿಕತೆ ಮತ್ತು ಸ್ಥಿರತೆಯನ್ನು ದುರ್ಬಲಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಇಂತಹ ಹೋರಾಟಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ವಿದ್ಯಾರ್ಥಿಗಳ ಹಿತಕ್ಕಿಂತ ರಾಜಕೀಯ ಉದ್ದೇಶವೇ ಈ ಪ್ರತಿಭಟನೆಗಳ ಹಿಂದಿದೆ ಎಂದು ಆರೋಪಿಸಿದರು. ಈ ವೇಳೆ ಹೂವಿನ ಹಡಗಲಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನು ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಬಸನಗೌಡ ಬೇಗ್ವಾಟ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಕೆ ಕರಿಯಪ್ಪ, ಜಂಬಣ್ಣ ನೀಲಗಲ್, ರವೀಂದ್ರ ಜಾಲ್ದಾರ್, ನಾಗರಾಜ್ ಬಲ್ಕಿ, ರಾಜ್ಕುಮಾರ್, ರಾಘವೇಂದ್ರ ಹಟ್ಕೋರು, ವಿಜಯಕುಮಾರ್ ಸಜ್ಜನ್, ಅಂಬರೀಶ್ ಪಾಟೀಲ್, ಕೆಆರ್ ಪಾಟೀಲ್, ಶಂಕರ್ ರೆಡ್ಡಿ, ಆಂಜನೇಯ ಕಡಗೋಳು, ರೂಪಾ ಶ್ರೀನಿವಾಸ್ ನಾಯಕ್, ಮೌನೇಶ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿಭಟನೆಗಳಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತ ಕೆಲವು ಅಂಶಗಳಿದ್ದಾವೆ. ನಾವು ಆ ವಿಡಿಯೋಗಳನ್ನು ನಾವು ತುಣುಕುಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಇವತ್ತು ವೈರಲ್ ಆಗ್ತಾ ಇದ್ದಾವೆ. ನಾವು ನೋಡ್ಬೇಕು ಅಲ್ಲಿ ನಡೀತಕ್ಕಂತ ಪ್ರತಿಭಟನೆ ಯಾವುದಂದ್ರೆ ನೀಟ್. ಆದ್ರೆ ಅಲ್ಲೇ 370 ಮರುಸ್ಥಾಪನೆ ಆಗಬೇಕು ಅಂತ ಅವರೊಬ್ಬನು ಭಾಷಣ ಮಾಡ್ತಾನೆ. ಯಾವುದೋ ಒಬ್ಬ ಮಾತಾಡಿ ಭಾಷಣ ಮಾಡ್ತಾಳೆ. ಅಲ್ಲಿ ಭಾರತ್ ಮಾತೆ ನಮ್ಮವರಾದ್ರೆ ನಮ್ಮ ತಂದೆ ಯಾರು ಅಂತ ಪ್ರಶ್ನೆ ಕೇಳ್ತಾಳೆ. ಏನು ಹಾಗೆ ಈ ದೇಶದ ವಿರುದ್ಧವಾಗಿ ಏನೆಲ್ಲ ಚಟುವಟಿಕೆಗಳು ನಡೀಬೇಕು, ಈ ದೇಶದ ವಿರೋಧಿ ಶಕ್ತಿಗಳು ಏನೆಲ್ಲ ಇದಾವೋ ಅವೆಲ್ಲ ಒಟ್ಟುಗೂಡಿಕೊಂಡು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇವತ್ತು ಜಂತರ್ ಮಂತರಲ್ಲಿ ಪ್ರತಿಭಟನೆಗಳು ನಡೆದ ಬಂಧುಗಳೇ. ಇಂತಹ ಒಂದು ಪ್ರತಿಭಟನೆ ಬರೀ ನೀಟಿಕ್ಕಾಗಿದ್ರೆ ಆ ನೀಟ್ ಲೀಕ್ ಆದಾಗ ಈ ಪ್ರತಿಭಟನೆಗಳಾಗ್ತಿದ್ವು. ಆ ನೀಟ್ ಯಾವಾಗಾಯ್ತು ಲೀಕು, ಅದರ ತಕ್ಷಣ ಇವತ್ತ ಈ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಅವ್ರನ್ನೆಲ್ಲರನ್ನೂ ಜೈಲಿಗೆಟ್ಟಿದೆ. ಇವತ್ತು ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಇವತ್ತು ನೇಮಕ ಮಾಡಿದೆ. ಮತ್ತು ಇವತ್ತು ಆ ನೀಟ್ ಎಕ್ಸಾಮ್ ಮತ್ತೆ ಮರುಪರೀಕ್ಷೆ ಆಗಿ ಮತ್ತೆ ಅದರ ರಿಸಲ್ಟ್ ಅರ್ಥ ಇಲ್ಲ ನಮ್ಗೆ. ಅವರನ್ನು ಒಂದು ಗುಂಡಾ ರಾಜಕೀಯ ವರ್ತನೆ ಬಂದಿತ್ತು, ಇತಿಹಾಸ ಇದೆ. ಹಿಂಗಾಗಿ ಇವತ್ತಿನ ದಿನ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಗುಂಡಾಗಳು ವರ್ತನೆ ಮಾಡಿದ್ದು ಇತಿಹಾಸ ಕಂಡು ಬಂದಿದೆ. ಆದ ಕಾರಣ ಪ್ರತಿಯೊಂದು ಪ್ರತಿಭಟನೆಗಳಲ್ಲಿ ಮಾಡಲು ಎಲ್ಲ ಹಕ್ಕಿದೆ. ನಮ್ಮ ಡೆಮೋಕ್ರಸಿ ಕಂಟ್ರಿಯಲ್ಲಿ ಎಲ್ಲರೂ ಹಕ್ಕಿದೆ. ಆದ್ರೆ ಈ ರೀತಿ ಪ್ರಚೋದನೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿನ ದಿನ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ರಾಜಧಾನಿಯಲ್ಲಿ ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆಯುವಂತಹ
ಇವತ್ತು ನೀಟ್ ಆದಂತ ಒಂದು ಘಟನೆಗಳು ಯಾವ ರೀತಿ ನಡೀತಾ ಇದೆ 10-15 ದಿನದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇವತ್ತಿನ ದಿನ ಬಹಳ